ಅಂಗಡಿ ಮುಂದೆ ಬೈಕ್ ನಿಲ್ಲಿಸುವ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ. ಅದು ಒಬ್ಬ ಸಾವನ್ನಪ್ಪೋದರ ಮೂಲಕ ಅಂತ್ಯವಾಗಿದೆ. ಓರ್ವ ಸಾವನ್ನಪ್ಪಿದ್ದು ಇನ್ನೋರ್ವ ಯುವಕನಿಗೆ ಗಾಯವಾಗಿದೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು. ಶಿವಾಜಿರಾವ್ ಅಂತೇಳಿ 55 ವರ್ಷದ ವ್ಯಕ್ತಿ ಮೃತ ದುರ್ದೈವಿ ಅಂತೇಳಿ ಗುರುತಿಸಲಾಗಿದೆ. ಗಾಯಾಳು ಭರತ್ಗೆ ರಟ್ಟಿಹಳ್ಳಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಗಲಾಟೆ, ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಭರತ್ ಅಂಗಡಿ ಮುಂದೆ ವಾಸಿಂ ಎಂಬಾತ ಗಲಾಟೆ ಮಾಡೋದಕ್ಕೆ ಬಂದಿದ್ದಂತೆ. ಈ ಸಂದರ್ಭದಲ್ಲಿ ಗಲಾಟೆ ಆಗಿದೆ. 4-5 ಜನ ಸೇರಿಕೊಂಡು ಬಡಿದಿದ್ದಾರೆ. ಗಲಾಟೆ ಆದ ನಂತರ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಭರತ್ ಅಂಗಡಿ ಮುಂದೆ ವಾಸಿಂ ಎಂಬಾತನಿಂದ ಗಲಾಟೆ ಬಿಡಿಸೋದಕ್ಕೆ ಭರತ್ ತಂದೆ ಶಿವಾಜಿರಾವ್ ಹೋಗಿರ್ತಾರೆ. ಎದೆಗೆ ಕಾಲಿನಿಂದ ಒದ್ದು ಹಲ್ಲೆಗೈದಿದ್ದಾರೆ 4 ಮುಸ್ಲಿಂ ಯುವಕರು. ಹಲ್ಲೆಯ ತೀವ್ರತೆಗೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಶಿವಾಜಿರಾವ್, 55 ವರ್ಷ. ರಟ್ಟಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಯ್ತು ಅನ್ನಂಗೆ ಆಗಿದೆ ಕತೆ. ನಿನ್ನೆ 7 ಸುಮಾರು ದೊಡ್ಡ ಅನಾಹುತ ಆಗೈತ್ರಿ ನಮ್ಮ ಸಮಾಜಕ್ಕೆ. ನಮ್ಮ ಸಮಾಜದವ್ರಿಗೆ ತಲೆ ಎತ್ತಿ ಅಡ್ಡಾಡ್ಲಿಲ್ಲಂಗೆ ಮಾಡಿಬಿಟ್ರು ಅವರು. ನಮಗೆ ನ್ಯಾಯ ಸಿಗೋವರೆಗೂ ನಾವು ಏನಂದ್ರೆ ಹಿಂಗೆ ಸರಿಯಾದಲ್ಲ. ಬಾಡಿ ಎತ್ತದೇ ಅಲ್ರಿ ನಾವು. ಅದು ಏನು ಆಗತ್ರಿ ಆಗಲ್ರಿ. ನಾವು ನೋಡ್ತೇವ್ರಿ ಭಾಳ ದೌರ್ಜನ್ಯ ರೀ. ಎಲ್ಲಿ ಬೇಕಲ್ಲಿ 500 ರೂಪಾಯಿ ಕೊಟ್ಟನಂತ ಹೇಳಿ ದೌರ್ಜನ್ಯ ಮಾಡಿ ಅಮ್ಮ ಅಂತಂಗಿ. ಇವತ್ತು ಸಂಜೆ 7 ಗಂಟೆ ಸುಮಾರಿಗೆ ರಟ್ಟಿಹಳ್ಳಿ ಪೊಲೀಸ್ ಸ್ಟೇಷನ್, ರಟ್ಟಿಹಳ್ಳಿ ಪಟ್ಟಣದಲ್ಲಿ ಒಂದು ಗೂಡಂಗಡಿ ಹತ್ರ ಒಂದು ಗಲಾಟೆ ಆಗಿದೆ.